ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮನೆ ಮಗಳು ಭಾರ್ಗವಿ ಬಾಲಕೃಷ್ಣ. ಈ ಬ್ಲಾಗ್ನಲ್ಲಿ ನಾನು ನಿಮಗೆ ಎಲೆ ಅಷ್ಟಮಿ ಹಬ್ಬದ ಮಹತ್ವವನ್ನು ತಿಳಿಸ್ಕೊಡ್ತೇನೆ. ಈ ಪೂಜೆಯನ್ನು 3 ದಿನ ಆಚರಿಸಲಾಗುತ್ತದೆ. ಪೂಜೆಯ ಮೊದಲ ದಿನವನ್ನು ಶ್ರೇಷ್ಠ ಗೌರಿ ಆಹ್ವಾನ ಎಂದು ಕರೆಯಲಾಗುತ್ತದೆ. 2ನೇ ದಿನ ಶ್ರೇಷ್ಠ ಗೌರಿಯ ಪೂಜೆ ಮತ್ತು 3ನೇ ದಿನ ಶ್ರೇಷ್ಠ ಗೌರಿ ವಿಸರ್ಜನೆ ಎಂದು ಕರೆಯಲಾಗುತ್ತದೆ. ಧರ್ಮಗ್ರಂಥಗಳಲ್ಲಿ ಉಲ್ಲೇಖಿಸಲಾದ ದಂತಕಥೆಯ ಪ್ರಕಾರ ಪಾರ್ವತಿ ದೇವಿಯು ರಾಕ್ಷಸರ ನಡುವಿನ ಯುದ್ಧ ಸಮಯದಲ್ಲಿ ದೇವರುಗಳ ಪತ್ನಿಯರು ಕಿರುಕುಳಕ್ಕೊಳಗಾದರು. ಎಲ್ಲ ಮಹಿಳೆಯರು ಶ್ರೀ ಲಕ್ಷ್ಮೀದೇವಿಯ ಬಳಿಗೆ ಹೋಗಿ ರಾಕ್ಷಸರ ಸಂಹಾರ ಮಾಡಲು ಪೂಜಿಸಿದಾಗ ಪ್ರಾರ್ಥನೆಯಿಂದ ಸಂತೋಷಗೊಂಡ ಶ್ರೀ ಮಹಾಲಕ್ಷ್ಮಿಯು ದೇವತೆಯನ್ನು ಅಪಾಯಗಳಿಂದ ಮುಕ್ತಿಗೊಳಿಸಲು ಭಾದ್ರಪದ ಮಾಸದ ಶುಕ್ಲ ಪಕ್ಷದ 8ನೇ ದಿನವಾದ ಅಷ್ಟಮಿಯಂದು ರಾಕ್ಷಸರ ಸಂಹಾರ ಮಾಡಿದಳು. ಇದರ ನೆನಪಿಗಾಗಿ ಭಾದ್ರಪದ ಅಷ್ಟಮಿಯಂದು ಮಹಾಲಕ್ಷ್ಮೀ ದೇವಿಯನ್ನು ಶ್ರೇಷ್ಠ ಗೌರಿ ದೇವಿ ರೂಪದಲ್ಲಿ ಪೂಜಿಸಲಾಗುತ್ತದೆ. ಈ ಎಲೆ ಅಷ್ಟಮಿ ಹಬ್ಬಕ್ಕೆ 200ಕ್ಕೂ ಹೆಚ್ಚು ವರ್ಷಗಳ ಇತಿಹಾಸವಿದೆ. ಗ್ರಾಮಗಳಲ್ಲಿ ಶಾಂತಿ, ಸಮೃದ್ಧಿ, ರೈತರ ಬೆಳವಣಿಗೆ, ರಕ್ಷಣೆ, ಜಾನುವಾರುಗಳಿಗೆ ನೆಮ್ಮದಿ ನೀಡಲಿ ಎಂದು ಸಂಕಲ್ಪ ಮಾಡಿಕೊಂಡು ಈ ವ್ರತವನ್ನು ಆಚರಿಸಲಾಗುತ್ತದೆ. ಎಲೆ ಹಬ್ಬವನ್ನು ಅಥವಾ ಎಲೆ ಅಷ್ಟಮಿ ಹಬ್ಬವನ್ನು ಉತ್ತರ ಕರ್ನಾಟಕದಲ್ಲಿ ವ್ಯಾಪಕವಾಗಿ ಆಚರಿಸುತ್ತಾರೆ. ಈ ಎಲೆ ಅಷ್ಟಮಿ ಹಬ್ಬವನ್ನು ಶ್ರೇಷ್ಠ ದೇವಿ ಪೂಜೆ ಎಂದು ಕರೆಯುತ್ತಾರೆ. ಇದು ನಾವು ಮಾಡುವ ಸ್ವರ್ಣ ಗೌರಿ ವ್ರತವನ್ನು ಹೋಲುತ್ತದೆ. ಈ ಹಬ್ಬದಲ್ಲಿ ಒಂದೇ ಒಂದು ವ್ಯತ್ಯಾಸವೆಂದರೆ ಅರಿಶಿನದಲ್ಲಿ ಅದ್ದಿದ 16 ಎಲೆ ದಾರವನ್ನು ದೇವರ ವಿಗ್ರಹದ ಮುಂದೆ ಇಟ್ಟು ಪೂಜೆ ಮಾಡುತ್ತಾರೆ. ನಂತರ ಈ ದಾರವನ್ನು ಪೂಜೆ ಮಾಡುವ ಮಹಿಳೆಯರ ಕುತ್ತಿಗೆಗೆ ಕಟ್ಟಲಾಗುತ್ತದೆ. ಇನ್ನು ಈ ಹಬ್ಬವನ್ನು ವಿವಾಹಿತ ಮಹಿಳೆಯರು ಅರಿಶಿನ ಕುಂಕುಮ ಆಚರಣೆಯನ್ನು ಕೂಡ ಮಾಡುತ್ತಾರೆ ಮತ್ತು ಇನ್ನಿತರ ಸುಮಂಗಲಿಯರಿಗೆ ಬಾಗಿನವನ್ನು ಕೊಟ್ಟು ಗೌರವಿಸುವ ಸಂಪ್ರದಾಯವೂ ಇದೆ. ಈ ಪೂಜೆಯು ಜಾತಿಯಿಂದ ಜಾತಿಗೆ, ಪ್ರದೇಶದಿಂದ ಪ್ರದೇಶಕ್ಕೆ ವಿಭಿನ್ನವಾಗಿರುತ್ತದೆ. ಇನ್ನು ಕೆಲವು ಪ್ರದೇಶಗಳಲ್ಲಿ ವ್ರತದ ಹಿಂದಿನ ದಿನ ರಾತ್ರಿ ದೇವರಿಗೆ ಹತ್ತಿ ಏರಿಸಿ ಪ್ರಸಾದ ರೂಪದವಾಗಿ ಹತ್ತಿಯಿಂದ ಎಲೆ ತಯಾರಿಸಲಾಗುತ್ತದೆ. ಎಲೆಗಳ ಪೂಜೆ ಮಾಡಿ ವ್ರತಧಾರಿಗಳಿಗೆ ನೀಡುವುದು. ಶುಕ್ಲ ಸಪ್ತಮಿಯಿಂದ ಪ್ರಾರಂಭಗೊಂಡು ದಶಮಿಯ ಪರ್ಯಂತ ನಡೆಯುವ ಈ ಆರಾಧನೆಯಲ್ಲಿ ಸಾಕ್ಷಾತ್ ಶ್ರೀ ಲಕ್ಷ್ಮೀದೇವಿಯ ವಿಷ್ಣು, ಕೇಶರೇಶ್ವರ, ಪಶುಪತಿ ಹೀಗೆ ಹಲವು ದೇವತೆಗಳ ಆರಾಧಿಸಲಾಗುತ್ತದೆ. ಇನ್ನು ಕೆಲವು ದೇವಸ್ಥಾನಗಳಲ್ಲಿ ಕೂಡ ಗೌರಮ್ಮನನ್ನು ಕೂರಿಸಲಾಗುತ್ತದೆ. ಮಹಾಲಕ್ಷ್ಮಿಗೆ ನೈವೇದ್ಯವಾಗಿ ಒಬ್ಬಟ್ಟು, ಗೋಧಿಯಲ್ಲಿ ಮಾಡಿದ ಪದಾರ್ಥಗಳು, ಅನ್ನ, 4 ಬಗೆಯ ಕಡುಬು, 2 ಪಲ್ಯ, 2 ಕೋಸಂಬರಿ, ತೋವೆ, ಸಾರು, ಪಾಯಸ, ಮಜ್ಜಿಗೆ ಪದಾರ್ಥಗಳಿಂದ ನೈವೇದ್ಯ ಮಾಡಲಾಗುತ್ತದೆ. ಸಾಮಾನ್ಯವಾಗಿ ಗೌರಿದೇವಿಗೆ ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಲಾಗುತ್ತದೆ ಮತ್ತು ಪೂಜೆಯ ನಂತರ ಮೂರ್ತಿಯನ್ನು ನೀರಿನಲ್ಲಿ ಮುಳುಗಿಸಲಾಗುತ್ತದೆ. ಈ ಪೂಜೆಯಲ್ಲಿ 16 ಸಂಖ್ಯೆಗೆ ವಿಶೇಷ ಮಹತ್ವವಿದ್ದು, ಈ ವ್ರತವನ್ನು ನಿಷ್ಠೆಯಿಂದ ಮಾಡಿದವರಿಗೆ ಸಾಕ್ಷಾತ್ ಗೌರಿ ಸಕಲ ಸಂಪತ್ತುಗಳನ್ನು ಮತ್ತು ಸೌಭಾಗ್ಯವನ್ನು ಕೊಟ್ಟು ಕಾಪಾಡುತ್ತಾಳೆ ಎಂಬುದು ಜನರ ನಂಬಿಕೆ. ವಿಡಿಯೋ ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು.